ನಾನು ಬಂಗಾಳದ ಪೂರ್ವ ಬರ್ಧಮಾನ್ ಜಿಲ್ಲೆಯಲ್ಲಿರುವ ಕ್ರಾಸ್ಬೋ ಸರೋವರದ ದಂಡೆಯ ಮೇಲಿದ್ದೇನೆ. ಈಗ ನೀವು ನೋಡ್ತಿರುವಂತೆ ಇದು ಬಹಳ ಪ್ರಶಾಂತವಾದ ಸ್ಥಳವಾಗಿದೆ. ಇದು ಸಾಕಷ್ಟು ಪಕ್ಷಿ ವೀಕ್ಷಣೆ ನಡೆಯುವ ಸ್ಥಳವೂ ಆಗಿದೆ. ವಿಶೇಷವಾಗಿ ಚಳಿಗಾಲದಲ್ಲಿ ಈ ಪ್ರದೇಶದಲ್ಲಿ ಬಹಳಷ್ಟು ವಲಸೆ ಹಕ್ಕಿಗಳು ಇರುವಾಗ. ಆದರೆ ನಾವು ಕಳೆದ 1 ತಿಂಗಳಿಂದ ವರದಿ ಮಾಡುತ್ತಿರುವ ಬಂಗಾಳದ ರಾಜಕೀಯ ಸ್ವಲ್ಪವೂ ಪ್ರಶಾಂತವಾಗಿಲ್ಲ. ಈ ಬಂಗಾಳ ವಿಧಾನಸಭಾ ಚುನಾವಣೆಯಲ್ಲಿನ ಅತಿದೊಡ್ಡ ವಿಷಯವೆಂದರೆ ವಿಶೇಷ ತೀವ್ರ ಪರಿಷ್ಕರಣೆ ಅಥವಾ SIR ಕುರಿತಾದ ಸಂಪೂರ್ಣ ವಿವಾದ ಎಂದು ತೋರುತ್ತದೆ. ಅದರ ಮೇಲಿನ ಇತ್ತೀಚಿನ ಅಪ್ಡೇಟ್ ಎಂದರೆ ಬಂಗಾಳದಲ್ಲಿನ ಮತದಾರರ ಪಟ್ಟಿಗಳನ್ನು ಈಗ ಸ್ಥಗಿತಗೊಳಿಸಲಾಗಿದೆ. ಅಂದರೆ 23ನೇ ಅಥವಾ 29ನೇ ತಾರೀಕಿನಂದು ಮತ ಚಲಾಯಿಸುವ ಜನರ ಆ ಮತದಾರರ ಪಟ್ಟಿಗಳು ಈಗ ಲಾಕ್ ಆಗಿವೆ. ಬಂಗಾಳದಲ್ಲಿನ ನ್ಯಾಯ ನಿರ್ಣಯ ಪ್ರಕ್ರಿಯೆಯ ನಂತರ ಯಾರ ಹೆಸರುಗಳು ಅನರ್ಹವೆಂದು ಕಂಡು ಬಂದಿದೆಯೋ ಅದು ಆ ಎಲ್ಲಾ ಜನರನ್ನು ಎಲ್ಲಿಗೆ ತಂದು ನಿಲ್ಲಿಸುತ್ತದೆ ಎಂಬುದು ಮತ್ತೊಂದು ಪ್ರಶ್ನೆ. ಸುಮಾರು 27 ಲಕ್ಷ ಅಂತಹ ಜನರಿದ್ದಾರೆ. ಅವರು ಈಗ ಮೇಲ್ಮನವಿಗಾಗಿ ನ್ಯಾಯಮಂಡಳಿಗಳ ಮುಂದೆ ಹೋಗಬೇಕಾಗಿದೆ. ಆದರೆ ಇಲ್ಲಿಯವರೆಗೆ ಈ ನ್ಯಾಯಮಂಡಳಿಗಳು ನಿಜವಾದ ಅರ್ಥದಲ್ಲಿ ಕಾರ್ಯನಿರ್ವಹಿಸಲು ಪ್ರಾರಂಭಿಸಿಲ್ಲ ಮತ್ತು ಈ ಜನರು ಆನ್ಲೈನ್ನಲ್ಲಿ ಮಾತ್ರ ಮೇಲ್ಮನವಿಗಳನ್ನು ಸಲ್ಲಿಸಲು ಸಾಧ್ಯವಾಗಿದೆ. ಅವರ ಮೇಲ್ಮನವಿಗಳು ಇನ್ನೂ ವಿಚಾರಣೆಗೆ ಬಂದಿಲ್ಲ. ಇದರರ್ಥ ಈ ಚುನಾವಣೆಯಲ್ಲಿ ಅವರು ಖಚಿತವಾಗಿಯೂ ಮತ ಚಲಾಯಿಸಲು ಸಾಧ್ಯವಾಗುವುದಿಲ್ಲ. ಒಮ್ಮೆ ಅವರ ಮೇಲ್ಮನವಿಗಳ ಬಗ್ಗೆ ನಿರ್ಧರಿಸಿದ ನಂತರ ಮತ್ತು ಅವು ಅವರ ಪರವಾಗಿ ನಿರ್ಧರಿಸಲ್ಪಟ್ಟರೆ ಆಗ ಮಾತ್ರ ಅವರ ಹೆಸರುಗಳನ್ನು ಮತದಾರರ ಪಟ್ಟಿಗಳಲ್ಲಿ ಪುನಃ ಸೇರಿಸಲಾಗುತ್ತದೆ. ಹಾಗಾಗಿ ಸದ್ಯಕ್ಕೆ ಇದು ವಾಸ್ತವಿಕ ಪರಿಸ್ಥಿತಿಯಾಗಿದೆ. ರಾಜಕೀಯವೇ ಬೇರೆ ಕತೆ. ಪ್ರಧಾನಮಂತ್ರಿಯವರು ಬಂಗಾಳದಲ್ಲಿ ಸಕ್ರಿಯವಾಗಿ ಪ್ರಚಾರ ಮಾಡುತ್ತಿದ್ದಾರೆ ಮತ್ತು ಅವರು ಹೇಳಿದ್ದೇನೆಂದರೆ ಬಂಗಾಳದಲ್ಲಿನ ಒಳನುಸುಳುವಿಕೆಗೆ ತೃಣಮೂಲ ಕಾಂಗ್ರೆಸ್ ಕಾರಣವಾಗಿದೆ ಮತ್ತು ಅವರ ಪ್ರಕಾರ ಒಮ್ಮೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದರೆ ಯಾರು ಈ ಒಳನುಸುಳುವಿಕೆಗೆ ಸಹಾಯ ಮತ್ತು ಕುಮ್ಮಕ್ಕು ನೀಡಿದ್ದಾರೆ ಎಂದು ಅವರು ಹೇಳುತ್ತಾರೋ ಅವರ ವಿರುದ್ಧ ಕ್ರಮ ಕೈಗೊಳ್ಳುತ್ತಾರೆ. ತೃಣಮೂಲ ಕಾಂಗ್ರೆಸ್ ಇದನ್ನು ತಳ್ಳಿ ಹಾಕಿದ್ದು ಬಿಜೆಪಿ ಭಯ ಹುಟ್ಟಿಸುತ್ತಿದೆ ಎಂದು ಹೇಳಿದೆ ಮತ್ತು ಚುನಾವಣಾ ಆಯೋಗದೊಂದಿಗೆ ಬಿಜೆಪಿ ಶಾಮೀಲಾಗಿ ಮಮತಾ ಬ್ಯಾನರ್ಜಿ ಮತ್ತು TMCಯ ಪ್ರಮುಖ ಮತದಾರರ ಮತದಾನದ ಹಕ್ಕನ್ನು ಕಸಿದುಕೊಳ್ಳಲು ಪ್ರಯತ್ನಿಸುವ ಮೂಲಕ ಅವರ ಮತದಾರರ ನೆಲೆಯನ್ನು ಕಸಿದುಕೊಳ್ಳುತ್ತಿದೆ ಎಂದು ಆರೋಪಿಸಿದೆ. ಈ ಸಂಪೂರ್ಣ ರಾಜಕೀಯವು ದೊಡ್ಡ ರೀತಿಯಲ್ಲಿ ನಡೆದಿದೆ. ಪ್ರತಿದಿನ ನೀವು ಈ ಕತೆಗೆ ಸಂಬಂಧಿಸಿದ ಏನಾದರೊಂದನ್ನು ಕೇಳುತ್ತೀರಿ. ಇದಕ್ಕೆಲ್ಲ ಒಂದು ಮಾನವೀಯ ಬೆಲೆ ಇದೆ ಮತ್ತು ಡಿಕೋಡರ್ ವರದಿ ಮಾಡುತ್ತಿರುವುದು ಅಂತಹ ಕತೆಗಳನ್ನೇ. ಈ ಸಂಪೂರ್ಣ ಪ್ರಕ್ರಿಯೆಯ ವಿರುದ್ಧ ಮೇಲ್ಮನವಿ ಸಲ್ಲಿಸಲು ಪ್ರಯತ್ನಿಸುತ್ತಿರುವ ಸಾವಿರಾರು ಜನರ ದೊಡ್ಡ ಸಾಲುಗಳ ಬಗ್ಗೆ ನಾವು ವರದಿ ಮಾಡುತ್ತಿದ್ದೇವೆ. ಅವರೆಲ್ಲರೂ ನಮಗೆ ತಮ್ಮ ದಾಖಲೆಗಳನ್ನು ತೋರಿಸುತ್ತಾ ಯಾವುದೇ ನೈಜ ಕಾರಣವಿಲ್ಲದೆ ತಮ್ಮನ್ನು ಪಟ್ಟಿಯಿಂದ ಹೇಗೆ ತೆಗೆದುಹಾಕಲಾಗಿದೆ ಮತ್ತು ತಾವು ಹೇಗೆ ನಿಜವಾದ ಮತದಾರರು ಎಂಬುದರ ಕುರಿತು ಮಾತನಾಡುತ್ತಿದ್ದಾರೆ. ಈ ಚುನಾವಣೆಯಲ್ಲಿ ಮತ ಚಲಾಯಿಸಲು ತಾವು ಅರ್ಹರು ಎಂದು ಅವರು ಹೇಳುತ್ತಾರೆ. ಅದು ನಾನು ಮೊದಲೇ ಹೇಳಿದಂತೆ ಈ ಸಮಯದಲ್ಲಿ ಸಂಭವಿಸದಿರಬಹುದು. ಆದರೆ ಈ ಪರಿಸ್ಥಿತಿ ಹೇಗೆ ನಡೆಯುತ್ತಿದೆ ಎಂಬುದರ ಬಗ್ಗೆ ಅವರೆಲ್ಲರೂ ದುಃಖಿತರಾಗಿದ್ದಾರೆ. ಈಗ ಸ್ಪಷ್ಟವಾಗಿ ಚುನಾವಣಾ ಆಯೋಗ ಇಲ್ಲಿ ಅತಿದೊಡ್ಡ ಪಾಲುದಾರರಾಗಿದ್ದು ಅವರೇ ಈ ಚುನಾವಣೆಯನ್ನು ನಡೆಸುತ್ತಿರುವುದರಿಂದ ಮತ ಚಲಾಯಿಸಲು ನಿಜವಾದ ಹಕ್ಕಿಲ್ಲದ ಯಾರು ಈ ಚುನಾವಣೆಯಲ್ಲಿ ಮತ ಚಲಾಯಿಸಬಾರಬಾರದು ಎಂಬುದನ್ನು ಖಚಿತಪಡಿಸಿಕೊಳ್ಳಲು ಅವರು ಬಯಸುತ್ತಾರೆ ಎಂದು ಹೇಳುತ್ತದೆ ಮತ್ತು ಅದಕ್ಕಾಗಿಯೇ ಈ ಸಂಪೂರ್ಣ ಪ್ರಕ್ರಿಯೆ ನಡೆಯುತ್ತಿದೆ. ಕೇಳಬಹುದಾದ ಒಂದು ಪ್ರಶ್ನೆ ಎಂದರೆ ರಾಜ್ಯದಲ್ಲಿ ಮತದಾನ ಪ್ರಕ್ರಿಯೆ ಪ್ರಾರಂಭವಾಗುವ ಮೊದಲು ಅವರು ಇದನ್ನು ಮುಗಿಸಬೇಕಿತ್ತೇ ಎಂಬುದು. ಅದು ಆಗಿಲ್ಲ. ಆದರೆ ಎಲ್ಲಾ ಕತೆಗಳನ್ನ ನಾನು ಮಟುವ ಭದ್ರಕೋಟೆಯಿಂದ ವರದಿ ಮಾಡಿದ್ದೇನೆ. ನಾನು ಮಾಲ್ಡಾಗೆ ಹೋಗಿದ್ದೇನೆ. ನಾನು ಮುರ್ಷಿದಾಬಾದ್ಗೆ ಹೋಗಿದ್ದೇನೆ. ಅವೆಲ್ಲವೂ ಲಭ್ಯವಿವೆ ಡಿಕೋಡರ್ ಸಾಮಾಜಿಕ ಮಾಧ್ಯಮ ವೇದಿಕೆಗಳಲ್ಲಿ. ಅದು ಇನ್ಸ್ಟಾಗ್ರಾಮ್ ಆಗಿರಲಿ, ಯೂಟ್ಯೂಬ್ ಆಗಿರಲಿ, ಲಿಂಕ್ಡ್ಇನ್ ಆಗಿರಲಿ, ಫೇಸ್ಬುಕ್. ದಯವಿಟ್ಟು ಹೋಗಿ ಈ ಕತೆಗಳನ್ನು ನೋಡಿ ಈ ವಿಷಯವು ಚುನಾವಣೆಯಲ್ಲಿ ಯಾವ ಮಟ್ಟಿಗೆ ನಡೆಯುತ್ತಿದೆ ಎಂಬುದರ ಒಂದು ಕಲ್ಪನೆಯನ್ನು ಪಡೆಯಲು.